ಹೊಟ್ಟೆ ಕವ ಅನ್ನಕ್ ಶುರುವಾಗಿದೆ. ಏನ್ ಸಾಂಬಾರ್ ಮಾಡಿದ್ಯಾ? ಓ, ಬೆಂಡೆಕಾಯಿ ಹುಳಿ. ಬಂದೇ ಇರು. ಹೌದು, ಫೋನ್ ಮಾಡಿ ನನ್ಗೆ ಯಾಕೆ ಕೇಳಿಲ್ಲ ನೀನು ಏನ್ ಸಾಂಬಾರ್ ಮಾಡ್ಲಿ ಅಂತ? ಅದೇ ಮದ್ವೆ ಆದ ಹೊಸ್ತರಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಕೇಳ್ತೀರಾ. ಮದ್ವೆ ಆದ್ಮೇಲೆ ನಾವೇ ನಿಮ್ಮನ್ನ ಕೇಳ್ಬೇಕು, ಏನ್ ಸಾಂಬಾರ್ ಮಾಡ್ತೀರಾ, ಏನ್ ಸ್ಪೆಷಲ್ ಅಡುಗೆ ಅಂತ. ಊಟ ಮಾಡ್ದಾ? ಮಾಡ್ದೆ, ಅಮ್ಮನ ಜೊತೆಗೆ. ನೋಡ್ದಾ, ನನ್ ಬಿಟ್ಟೆ ಊಟ ಮಾಡಿದ್ಯಾ? ಬೇಗ ಬನ್ನಿ ಊಟಕ್ಕೆ. ಬಂದೇ ಇರು. ಏನು ಇಷ್ಟೊಂದು ಸೀರಿಯಸ್ ಆಗಿದೆಯಾ? ಅತ್ತೆ ಮಾವನ ಯೋಚನೆ ಮಾಡ್ತಾ ಇದೀಯಾ? ಹಾಗಲ್ಲ, ಅಮ್ಮ ಹೊರಗಡೆ ಹೋದ್ರು. ಗೊತ್ತು. ಎಲ್ಲಿಗೆ ಹೋದ್ರು? ಕೇಳಲಿಲ್ಲ. ಅವರು ಹೇಳಲಿಲ್ವಾ? ಎಲ್ಲ ವಿಷಯನೂ ನನ್ನ ಹತ್ರ ಹೇಳಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಹಾಗಲ್ಲ ಪ್ರತಾಪ್, ಎಲ್ಲಿಗೆ ಹೋದ್ರು, ಯಾವಾಗ ಬರ್ತಾರೆ ಅಂತ ಮನೆಯವ್ರಾಗ ನಾವೇ ತಾನೇ ಕೇಳಬೇಕು. ಯಾರೋ ಫ್ರೆಂಡ್ಸನ್ನ ಮೀಟ್ ಮಾಡೋದಕ್ಕೆ ಹೋಗಿರ್ತಾರೆ ಬಿಡು. ಇತ್ತೀಚೆಗೆ ಅವರಿಗೆ ಒಬ್ಬಂಟಿ ಅನ್ನೋದಕ್ಕೆ ಶುರುವಾಗಿದೆ. ಅವ್ರಿಗೆ ಸರಿಯಾಗೋ ಕಂಪ್ನಿನ ಹುಡ್ಕೊಂಡು ಮಾತಾಡ್ಕೊಂಡು ಬರ್ತಾರೆ. ಒಳ್ಳೇದೇ ಅಲ್ವಾ? ಆದ್ರೂ ಪ್ರತಾಪ್, ಕಮಾನ್ ವಿನುತಾ, ರಿಲೇಷನ್ ಅಲ್ಲಿ ಸ್ಪೇಸ್ ಇರಬೇಕು. ಎಲ್ಲ ವಿಷಯದಲ್ಲೂ ನಾನು ಮೂಗು ತುರ್ಸಲ್ಲ. ಇಷ್ಟು ವರ್ಷ ಪಾಪ ಅವರು ನನ್ನನ್ನು ಬೆಳೆಸೋದ್ರಲ್ಲಿ, ನನಗೊಂದು ಬಿಸ್ನೆಸ್ ಮಾಡ್ಕೊಡೋದ್ರಲ್ಲೇ ಲೈಫ್ ಕಳೆದಿದ್ದಾರೆ. ಇನ್ನಾದರೂ ನೆಮ್ಮದಿಯಾಗಿರ್ಲಿ ಬಿಡು. ಯಾಕೆ ಯೋಚನೆ ಮಾಡ್ತೀಯಾ? ನಾನು ಇತ್ತೀಚೆಗೆ ತುಂಬ ಅಬ್ಸರ್ವ್ ಮಾಡಿದೆ. ಅವರು ತಾನು ತಂದು ಅಂತ ತುಂಬ ಯೋಚನೆ ಮಾಡ್ತಿರ್ತಾರೆ. ಮತ್ತೆ ಸರಿ ತಾನೆ, ಯಾಕೆ ವರಿ ಮಾಡ್ತೀಯಾ? ಅವ್ರು ಪಾಡ್ದವ್ರನ್ನ ಬಿಟ್ಬಿಡು. ನೀನು ಯಾಕೆ ಇಂಟರ್ಫಿಯರ್ ಆಗ್ತೀಯಾ? ಪ್ರತಾಪ್, ನಾನೆಲ್ಲಿ ಇಂಟರ್ಫಿಯರ್ ಆಗ್ತಿದ್ದೀನಿ? ಈಗ ಆರ್ಗ್ಯುಮೆಂಟ್ ಬೇಡ. ಓಕೆ, ಹೊಸ DVD ತಂದಿದ್ದೀನಿ, ಇಬ್ರು ಕುತ್ಕೊಂಡು ನೋಡೋಣ. ಬೇಗೆಲ್ಲ ಕೆಲಸ ಮುಗಿಸ್ಕೊಂಬ. ಓಕೆ? ಇದು ಯಾಕೆ ಹಿಂಗೆ ಮಂಕಾಗಿ ಕುಂತಿದ್ಯಾ? ಇವತ್ತು ಹೆಂಗೋ ನಿಭಾಯಿಸ್ಬಿಟ್ಟೆ, ಆದರೆ ನಾಳೆ ಹೆಂಗೆ ಅಂತ ಭಯ ಶುರುವಾಗ್ಬಿಟ್ಟೈತೆ. ಹೆಂಗೆ ಅಂದ್ರೆ ಹಿಂಗೆ? ಸತ್ಯ ಬೆಂಕಿ ಇದ್ದಕ್ಕೆ ಮುಚ್ಚ ಮಡಗ್ದಾಗ ಒಳಗೆ ಕುದೀತಾ ಇರ್ತದೆ. ನಾಳೆಗೆ ದಕ್ಕಂತ ಬೆಂಕಿ ಹತ್ಕೊಂಡ್ಬಿಡ್ತದೆ. ಅವಳು ಯಾವಳು ನಿನ್ನೆ ಮೊನ್ನೆ ಬಂದವಳು ಗಂಜಿ, ಇಷ್ಟು ವರ್ಷ ಸಾಕಿ ಸಲಹಿದ ಮಗನ್ನ ಬಿಟ್ಕೊಡಕ್ಕಾಯ್ತದ? ಪ್ರಾಣ ಬೇಕಾರು ಬಿಟ್ಟೇನು, ಆದ್ರೆ ನನ್ನ ಮಗ ಸತ್ಯನ ಬಿಟ್ಕೊಡಕ್ಕಿಲ್ಲ. ಬಿಡಕ್ಕಿಲ್ಲ ಅಂದ್ರೆ ಹೆಂಗಾಯ್ತದೆ? ಸತ್ಯ ಹೇಳ್ಬಿಡೋಣ. ಸತ್ಯ ಹೇಳಿದ್ರೆ ಅವನು ನಿನ್ನ ಅಪ್ಪಯ್ಯ ಅಂತಾನು, ನನ್ನ ಅವ್ವ ಅಂತಾನು ಕರೀತಾನ. ಇವಳಿಗೆ ಯಾಕೆ ಬೇಕಿತ್ತು? ನಾವು ಹೊತ್ವೋ ಅಂಗಡಿಯಿಂದ ಕೊಂಡ್ಕೊಂಡ್ಬಂದ್ವು. ಲಕ್ಷಣವಾಗಿ ಗಂಡನ ಜೊತೆಲಿ ಸಂಸಾರ ಮಾಡೋದ್ ಬಿಟ್ಟು ಇದೆಲ್ಲ ಇವಳಿಗೆ ಯಾಕೆ ಬೇಕಾಗಿತ್ತು? ಆ ಮಗಿನ ಸುಮ್ಕೆ ಯಾಕಂತೀಯ? ಓಟ ಸಿಕ್ತು, ಸಂಶಯ ಬಂತು, ಗಂಡನ್ ತಾವು ಕೇಳಿದ್ಲು. ಆ ಫೋಟೋ ಅವಳಿಗೆ ಹೇಗ್ ಸಿಕ್ತು? ಪೊಲೀಸ್ ಕೆಲಸ ಮಾಡ್ತಾ ಇದ್ದಾಳೆ. ನನ್ನ ಹೊಟ್ಟೆ ಉರ್ಸೋದಿಕ್ಕಂತಾನೆ ಈ ಮನೆ ಹೊಸಲು ತುಳಿದಿದ್ದಾಳೆ. ಬಿಡಕ್ಕಿಲ್ಲ, ಅವಳನ್ನ ಸುಮ್ಮನೆ ಬಿಡಕ್ಕಿಲ್ಲ. ಒಂದ್ ದಾರಿ ಮಾಡ್ತೀನಿ. ವಿನುತಾ, ಕಾಫಿ. ಇದೇನಿದು?
ಕಾಫಿ ಕೇಳಿದ್ರೆ ಹಾಗೆ ಬಂದು ನಿಂತಿದ್ಯಾ? ಆಫೀಸಿಗೆ ಲೇಟ್ ಆಗ್ತಿದೆ ನನಗೆ. ನೀವು ಇವತ್ತು ಆಫೀಸ್ಗೆ ಹೋಗ್ಬೇಡಿ. ಯಾಕೆ? ಆಫೀಸಿಗೆ ರಜಾ ಹಾಕಿ ಹಾಲಿಡೇ ಮಾಡೋ ಮೂಡಿಲ್ಲ ನನಗೆ ಇವತ್ತು. ಪ್ಲೀಸ್, ಇಂಪಾರ್ಟೆಂಟ್ ಕೆಲಸ ಇದೆ. ನಿಮಗೆ ಮನೆಗಿಂತ ಆಫೀಸ್ ಇಂಪಾರ್ಟೆಂಟ್ ಆಯ್ತಾ? ಇಂಪಾರ್ಟೆಂಟ್ ಅಂದ್ರೆ ಏನರ್ಥ? ಅದರಿಂದ ನಮ್ಮ ಜೀವನ ಹೋಗ್ತಿರೋದು. ಇದು ನನಗೆ ಮಮ್ಮಿ ಹೇಳ್ಕೊಟ್ಟಿರೋ ಪಾಠ. ಓಕೆ, ಸರಿ ಆಯ್ತು ಪ್ರತಾಪ್, ನಾನು ಅತ್ತೆ ಬಗ್ಗೆ ನಿಮ್ಮ ಹತ್ರ ಏನೋ ಹೇಳ್ಬೇಕು. ಅದ್ ಹೇಳಿದ್ಮೇಲೆ ನಿಮ್ಗೆ ಆಫೀಸ್ಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ನೀವು ಹೋಗ್ಬೋದು. ಪ್ಲೀಸ್ ವಿರುತಾ. ಅಂದ್ರೆ ನಿನ್ ಮಾತಿನ ಅರ್ಥ ಏನು? ನಾನು ಮಮ್ಮಿ ಮಾತು ಕೇಳ್ತೀನಿ, ನಿನ್ ಮಾತು ಕೇಳಲ್ಲ ಅಂತಲ್ಲ? ಟಿಪಿಕಲ್ ಹೆಂಡತಿ ತರ ಆಡ್ಬೇಡ ವಿರುತಾ. ಪ್ಲೀಸ್ ಪ್ರತಾಪ್. ನೋಡು, ಈ ಸಂಸಾರ, ತಾಪತ್ರಯ, ಅತ್ತೆ ಸೊತ್ತೆ ಜಗಳ, ತುತ್ತಮುತ್ತ ಇದೆಲ್ಲ ನನಗೆ ಬೇಡ. ಪ್ಲೀಸ್ ನನ್ ಬಿಟ್ಬಿಡು. ಪ್ರತಾಪ್, ಏನಾಯ್ತು? ಇದೇನೋ ನಿನ್ನ ಆಫೀಸ್ ಫೈಲ್ಸ್? ತಗೋ ಆಫೀಸ್ಗೆ ಹೋಗು. ಇದು ನಿನ್ನ ಆಫೀಸ್ ಬ್ಯಾಗ್ ಅಲ್ವಾ? ತಗೋ ನಿನ್ನ ಆಫೀಸ್ ಬ್ಯಾಗ್. ಈ ಬಟ್ಟೆ ಹಾಕೊಂಡು ಹೋಗ್ತೀಯಲ್ಲ ಆಫೀಸ್ಗೆ, ತಗೋ ಹಾಕು. ಇದು ನಿನ್ ವಾಲೆಟ್, ನಿನ್ ಕಾರ್ ಕೀ. ಈ ಬಟ್ಟೆನ ಹಾಕೊಂಡು ಆಫೀಸ್ಗೆ ಹೋಗು, ಬರ್ಬೇಡ. ಮನೇಲಿ ಎಷ್ಟೆಲ್ಲ ರಾತ ಅಂತ ಆಗ್ತಿದೆ, ನಿನ್ಗೆ ಆಫೀಸೇ ಮುಖ್ಯನಾ? ವಾಟ್ಸ್ ರಾಂಗ್ ವಿತ್ ಯು? ಏನಾಯ್ತು? ಅತ್ತೆ ರಾತ್ರಿ ಮನೆಯಿಂದ ಹೋಗಿತ್ತು, ಬೆಳಗ್ಗೆ ಆದ್ರೂ ಇನ್ನೂ ಮನೆಗೆ ಬಂದಿಲ್ಲ. ಇಷ್ಟೇ? ಎಲ್ಲ ಫ್ರೆಂಡ್ ಮನೆ ಹೋಗಿರ್ತಾರೆ ಬಿಡು, ಅಲ್ಲಿ ಉಟ್ಕೊಂಡು ಬರ್ತಾರೆ. ಅಚ್ಚ ಹೋಗ್ಬಿಡ್ಕೊತೀಯ? ಯಾವ ಫ್ರೆಂಡ್ ಮನೆಗೆ? ವಸುಂಧರಾ ಅವ್ರ ಮನೆಗ? ಒಂದು ನಿಮಿಷ, ಅವ್ರಿಗೆ ಫೋನ್ ಮಾಡ್ತೀನಿ ನಾನು. ಹಲೋ ಹಲೋ ಆಂಟಿ, ನಾನ್ ವಿನುತಾ ಮಾತಾಡ್ತಿರೋದು. ಓ, ವೈಶು ಹೇಳಿದ್ಲಾ? ಫೋನ್ ಕೊಡು, ಅವಳ ಹತ್ರ ಮಾತಾಡ್ತೀನಿ. ಆಂಟಿ, ಅವರು ಹೊರಗಡೆ ಹೋಗಿದ್ದಾರೆ. ಹೌದಾ? ಏನ್ ವಿಷಯ ವಿನುತಾ? ಅದು ಮಧ್ಯಾಹ್ನ ನಿಮ್ಮನ್ನ ಊಟಕ್ಕೆ ಕರೆಯೋಣ ಅಂತ ಫೋನ್ ಮಾಡಿದೆ. ಸರಿ ಸರಿ, ಖಂಡಿತ ಬರ್ತೀನಿ. ಆಂಟಿ, ಓಕೆ ಬಾಯ್. ವಸುಂಧರಾ ಆಂಟಿನ ಬಿಟ್ರೆ ರಾತ್ರಿ ಸ್ಟೇ ಆಗುವಂತ ಬೆಸ್ಟ್ ಫ್ರೆಂಡ್ ಯಾರು ಇಲ್ವಲ್ಲ ಅವ್ರಿಗೆ? ಇದಾರೆ, ತುಂಬಾ ಕ್ಲೋಸ್ ಫ್ರೆಂಡ್ ಆತ. ಆತ? ನೀನ್ ಇದನ್ನು ನಂಬಲ್ಲ ಅಲ್ಲ? ಒಂದು ನಿಮಿಷ ಇರು. ಇದು ಅಪ್ಪಾಜಿ ಫೋಟೋ ಅಲ್ವಾ? ಹೌದು, ಇವ್ರನ್ನ ಮೀಟ್ ಮಾಡಕ್ಕೆ ಅತ್ತೆ ಹೋಗಿರೋದು. ಬೇಕಿದ್ರೆ ಫೋನ್ ಮಾಡಿ ಕೇಳಿ. ತಗೊಳ್ಳಿ. ಅಪ್ಪಾಜಿ, ನಾಳೆ ನನ್ನ ರಿಸೆಪ್ಷನ್ನು, ತಾವು ಖಂಡಿತವಾಗ್ಲೂ ಬರಬೇಕು. ಬರ್ಲೇಬೇಕು ಅಂತ ಹೇಳು. ನೀನೇ ಒಂದ್ಸಲ ಹೇಳ್ಬಿಡು. ಅಪ್ಪಾಜಿ, ಅಮ್ಮ ಮಾತಾಡ್ತಾರೆ, ಒಂದು ನಿಮಿಷ. ನಾನು ಅವ್ರ ಜೊತೆ ಮಾತಾಡ್ಬೇಕಿತ್ತು, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕಿತ್ತು.
ಆದ್ರೆ ತಗೊಳ್ಳಿ, ಫೋನ್ ಮಾಡಿ ಕೇಳಿ. ಹಲೋ ಮಮ್ಮಿ, ಸನ್ನಿ, ಹೇಗಿದ್ಯಾ? ನೀನ್ ಹೇಗಿದ್ಯಾ? ಎಲ್ಲಿದ್ಯಾ? ನಾನು ಬೆಳಗಾಂ ಹೋಗ್ತಾ ಇದ್ದೀನಿ. ಇವತ್ತೊಂದು ಇಂಪಾರ್ಟೆಂಟ್ ಕ್ಲೈಂಟ್ ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹಾಗಾದ್ರೆ ನಾನು ನಿನ್ನ ನೋಡಕ್ಕೆ ಆಗಲ್ಲ. ಬರ್ಲಾ? ಟೇಕ್ ಕೇರ್ ಸನಿ. ಅವ್ವ, ಅವ್ವ, ಕರೀಲ ಮಗ, ಅವ್ವ ಅಂತ ಕರಿ. ಇನ್ನು 10 ಸಲ, 100 ಸಲ, 1000 ಸಲ ಅವ್ವ ಅಂತ ಬಾಯಿ ತುಂಬಾ ಕರೀಲ ಮಗ. ಅವ್ವ, ಸಾವಿತ್ರಿ ರಾತ್ರಿ ಲೇ ಮಗ, ಅವಳು ಮೊದಲೇ ಭಾರಿ ನೊಂದ್ಕೊಂಡ್ಬಿಟ್ಟವ್ ಕಣ್ಲ, ಹೊಸ ಸಮಾಧಾನ ಮಾಡು. ಅವ್ವ, ನಾನು ನೆನ್ನೆನೆ ಹೇಳಿಲ್ವಾ? ಯಾರು ಏನೇ ಹೇಳಿ, ನೀವೇ ನನ್ನ ಅವ್ವ ಅಪ್ಪಯ್ಯ. ಎಲ್ಲರದನ್ನು ಮರ್ತ್ಬಿಡವ. ಎಲ್ಲ ನಿನ್ನಿಂದನೇ ಆಗಿದ್ದು. ನನ್ನಿಂದನಾ? ಹೌದು, ನಿನ್ನಿಂದಾನೇ ಇಷ್ಟೆಲ್ಲ ರಂಪಾರಾದ ಅಂತ ಆಗಿದ್ದು. ಈ ಬ್ಯಾಡದೇ ಇರೋ ವಿಚಾರ ಎಲ್ಲ ಯಾಕೆ ಬರ್ತದೆ ಹೇಳು? ನಿನ್ ಹೆಂಡತಿಗೆ ತನ್ನದು ಅಂತ ಕೆಲಸ ಕಾರ್ಯ ಇಲ್ಲದೆ ಇರೋದಿಕ್ಕೆ. ಇದನ್ನೆಲ್ಲ ನೀನ್ ತಾನೇ ಪಸರಿ ಮಾಡ್ಬೇಕು. ನಾನೇನ್ ಮಾಡ್ಲವಾ? ಥೂ ನಿನ್ನ. ಸಾವಿತ್ರಿ ಕೈಗೊಂದ್ ಮಗು ಕೊಡು. ಸಾವಿತ್ರಿ ಕೈಗೊಂದ್ ಮಗು ಕೊಡು. ಹ್ಞೂ ಕಣ್ಲ ಮಗ, ಮದುವೆ ಆಗಿ ವರ್ಷ ಆಯ್ತು, ಇನ್ನೂ ನೀನ್ ಹೆಂಡತಿ ಒಡಲ್ ತುಂಬಿಲ್ಲ. ಗಂಡ ಹೆಂಡತಿ ಎಷ್ಟೇ ಅನ್ಯೋನ್ಯವಾಗಿದ್ರು 6 ತಿಂಗಳಾದ್ಮೇಲೆ ಒಬ್ರು ಮುಖ ಒಬ್ರು ನೋಡ್ಕೊಳಕ್ಕೆ ಬೇಸರ ಆಗ್ತದೆ. ಒಂದು ಕೂಸ್ ಬಂದ್ರೆ ಹೊಸ ಉತ್ಸಾಹ ಬರ್ತದೆ, ಸಂಬಂಧ ಗಟ್ಟಿ ಆಯ್ತದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ಬೇಡದೇ ಇರೋ ವಿಚಾರಕ್ಕೆ ಸಮಯನೇ ಇರಕ್ಕಿಲ್ಲ. ನಾವ್ ಈಗಿರೋ ಪರಿಸ್ಥಿತಿನಾಗ ಮಗುನ್ ಸಾಕ ಆಯ್ತದನವ? ಹಂಗಂದ್ರೆ ಹೆಂಗ್ಲ? ಮಗ ಆಗಾಗಂಟ ಹಂಗ ಅನಿಸ್ತದೆ, ಆದ್ಮ್ಯಾಕೆ ಮಕ್ಕಳು ಖರ್ಚು ಅಂತ ಯೋಚನೆ ಮಾಡಕ್ ಆಯ್ತದಿಲ್ಲ. ಹೆಂಗೋ ತೂಕೊಂಡು ಹೋಯ್ತದೆ. ನೀನೇ ಯೋಚನೆ ಮಾಡ್ಲಾ ಮಗ. ಆ ಮಗಿನ್ ತೊದಲ್ ನುಡಿ, ಅದ್ರ ಪುಟ್ಟ ಪುಟ್ಟ ಹೆಜ್ಜೆ, ಅದ್ರ ಕಿಲಕಿಲ ನಗು, ಈ ಮನೆಯೆಲ್ಲ ಬರೀ ನಗುನೇ ತುಂಬಿಕೊಂಡಿರ್ತಾ ಇದೆ. ಅದು ಅಮ್ಮೆಗಾಲಿಟ್ರೂ ಖುಷಿ, ಅದ್ ಎದ್ ನಿಂತ್ರೂ ಖುಷಿ, ಅದ್ ಬಿದ್ರೂ ಖುಷಿ, ಅದ್ ಹತ್ರೂ ಖುಷಿ, ಅದ್ ನಕ್ರೂ ಖುಷಿ. ಎಷ್ಟು ಖುಷಿ, ಎಷ್ಟು ಸಂತೋಷ. ಈ ಮನೆಯೆಲ್ಲ ಸಂತೋಷನೇ ತುಂಬಿಕೊಂಡಿರ್ತದೆ ಕಣ್ಲ ಮಗ. ಮಗ ಆಡೋದನ್ನ ನೋಡಕ್ಕೆ ಹೋಗೋರು ಬರೋರು ಜನ ಜಾಸ್ತಿ ಆಯ್ತಾರ ಕಣ್ಲ. ಹಂಗ್ ಜನ ಜಾಸ್ತಿ ಮನೆಗೆ ಬರೋಕ್ ಶುರುವಾದಾಗ ಮನ್ಸ್ನಾಗಿರೋ ಬೇಜಾರ್ಗಳಿಗೆ ಜಾಗ ಇರಕ್ಕಿಲ್ಲ. ಸರಿ, ಯೋಚನೆ ಮಾಡ್ತೀನಿ.
ಸಾಯಿಸ್ಬಿಡ್ತೀನಿ ಅವನ್ನ. ಸುಶೀಲ್ ಕುಮಾರ್ ಅವರಿದ್ದಾರಾ? ಯಾರವರು? ಹಾ, ಅಪ್ಪಾಜಿ ಇದ್ದಾರಾ? ಅಪ್ಪಾಜಿನ 1 ನಿಮಿಷ ರೀ, ಕರಿತೀನಿ. ಎಲ್ಲ ನಾಟಕ ಅವಂದು. ಪ್ರೀತಿ ತೋರಿಸಿದ್ದು, ಜೀವ ಉಳಿಸಿದ್ದು ಎಲ್ಲ ನಾಟಕ. ಇದ್ರಿಂದ ಅವನ್ ಸಂಚಿತ್ತು. ಥರ್ಡ್ ರೇಟ್ ಫೆಲೋ. ಅವ್ರೊಬ್ರದೇ ತಪ್ಪಿರಲ್ಲ ಪ್ರತಾಪ್? ಬೀಳುತ್ತಾ ಮಮ್ಮಿನ ಅನ್ನೋದಕ್ಕೊಂದು ಕಾರಣ ಬೇಕಿತ್ತು ನಿನ್ಗೆ, ಸಿಕ್ತಲ್ಲ ಸಂತೋಷ. ಪ್ರತಾಪ್ ಪ್ಲೀಸ್, ನಿಮ್ಮ ಮಮ್ಮಿ ನನಗೆ ಅತ್ತೆ ಆಗ್ಬೇಕು. ನಾನು ಈ ಮನೆಯವಳೇನೆ. ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ರೆ ನನ್ನ ಮರ್ಯಾದೆನೂ ಹೋಗುತ್ತೆ. ಅದು ತಿಳಿದೇ ಇರೋಷ್ಟು ದಡ್ಡಿ ಅಲ್ಲ ನಾನು. ಮಮ್ಮಿನ ಮೋಡಿ ಮಾಡಿದವನವನು. ಅವನ್ನ ನಾನು ಸುಮ್ಮನೆ ಬಿಡೋದಿಲ್ಲ, ಅವನ್ನ ಸುಮ್ಮನೆ ಬಿಡೋದಿಲ್ಲ. ಅಪ್ಪಾಜಿ, ಹೊರಗಡೆ ಯಾರೋ ಬಂದಿದ್ದಾರೆ. ನಾನು ನೋಡ್ತೀನಿ. ಪ್ರತಾಪ್ ಪ್ಲೀಸ್ ಕಾಮ್ ಡೌನ್. ಕಿರ್ಚಾಡಿ ಕೂಗಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಮೋಡಿ ಮಾಡಕ್ಕೆ ಅವರಿಬ್ರೇನು ಚಿಕ್ಕವರಲ್ಲ ಪ್ರತಾಪ್. ಇಬ್ರು ಇಷ್ಟಪಟ್ಟಿರಬಹುದು. ಅಸಹ್ಯ ಆಗುತ್ತೆ. ನಾಚಿಕೆ ಆಗುತ್ತೆ ಇವ್ರಿಗೆ. ಪ್ರೀತಿ ಮಾಡೋದ್ರಲ್ಲಿ ತಪ್ಪೇನಿದೆ ಪ್ರತಾಪ್? ನಮಸ್ಕಾರ. ಸಾವಿತ್ರಿ